ನಾನಿರೋದು ಇವತ್ತು ಗೋರಿಪಾಳ್ಯ ಹೊಸಳ್ಳಿ ಹೋಗೋ ಬ್ರಿಡ್ಜ್ ಇವತ್ತು ಫೈನಲಿ ಇದು ಒಂದು ಗುಡ್ ನ್ಯೂಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಫೈನಲಿ ನೀವು ನೋಡಿದ್ರೆ ಇವತ್ತು ಪಬ್ಲಿಕ್ಗೋಸ್ಕರ ಓಪನ್ ಮಾಡಿದ್ದಾರೆ. ಆದಷ್ಟು ಇದು ಮ್ಯಾಕ್ಸಿಮಮ್ ನೀವು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ. ಪೈಪ್ ಲೈನ್ ರೋಡ್ ಇರೋದು ವಿಜಯನಗರ, ಚೋಳೂರುಪಾಳ್ಯ, ಗೋರಿಪಾಳ್ಯ ಇರೋರಿಗೆ ಆದಷ್ಟು ಮ್ಯಾಕ್ಸಿಮಮ್ ಫಾರ್ವರ್ಡ್ ಮಾಡಿ ಇದು. ಆಮೇಲೆ ಕ್ಯಾಬ್ ಡ್ರೈವರು ಆಮೇಲೆ ಆಟೋ ಡ್ರೈವರ್ಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಫಾರ್ವರ್ಡ್ ಮಾತ್ರ ಮಾಡೋದು ಮರಿಬೇಡಿ. ನೋಡಬಹುದು ನೀವು ಹಿಂದ್ಗಡೆ ಪಬ್ಲಿಕ್ ಸ್ಟಾರ್ಟ್ ಮಾಡಿದೆ, ಇವತ್ತೇ ಓಪನ್ ಆಗಿರೋದು ಇದು. ಇವತ್ತು ಏನ್ ಗೊತ್ತಾ ಡೇಟು? January 30th, 2026. ಬೇರೆ ಬೇರೆ ರೂಟ್ ಅಲ್ಲಿ ಹೋಗ್ತಾ ಇದ್ರಿ ನೀವು, ಸ್ಮಾಲ್ ಗಲ್ಲಿಯಲ್ಲಿ ತುಂಬಾನೇ ಕಷ್ಟ ಆಗ್ತಾ ಇತ್ತು. ಇವತ್ತಿಂದ ಓಪನ್ ಆಗಿರೋದು ಸ್ಮೂತ್ ಆಗಿರುತ್ತೆ. ನೀವು ಬಿನಿಪೇಟ್ ಹೋಗ್ಬೇಕಂದ್ರೆ, ಮೈಸೂರು ರೋಡ್ ಹೋಗ್ಬೇಕಂದ್ರೆ, ಮೈಸೂರು ರೋಡ್ ಸರ್ಕಲ್ ಹೋಗ್ಬೇಕಂದ್ರೆ ತುಂಬಾನೇ ಈಸಿ ಇರುತ್ತೆ. ತೋರಿಸ್ತೀನಿ ಒಂದ್ಸಲ ರೋಡು, ಇಲ್ಲಿಂದ ಅಲ್ಲಿ ನಡ್ಕೊಂಡು ಹೋಗಿ ತೋರಿಸ್ತೀನಿ ನೋಡಿ ನೀವು. ನಾನು ತೋರಿಸಿರೋದು ಒಂದು ಗ್ಲಿಮ್ಸ್ ಬಂದು ಇದು ಆಕ್ಚುಲಿ ಹೊಸಳ್ಳಿಯಿಂದ ಗೋರಿಪಾಳ್ಯ ಬ್ರಿಡ್ಜ್ ಹೋಗೋ ರೋಡು ನೋಡಿ. ಎಲ್ಲ ಕ್ಲಿಯರ್ ಆಗಿದೆ, ರೋಡ್ ಮಾತ್ರ ವೈಡ್ ಆಗಿ ಓಪನ್ ಆಗಿದೆ. ಆಮೇಲೆ ಸಣ್ಣ ಪುಟ್ಟ ಕೆಲಸಗಳು ಇರ್ಬೋದು, ಬಟ್ ಎಲ್ಲ ನಿಮಗೆ ನಿಮ್ಮ ಗಾಡಿಗೆ ಹೋಗೋಕ್ಕೆ ಯಾವುದೇ ಥರ ತೊಂದರೆ ಆಗಲ್ಲ. ಇದೊಂದು ಸ್ಮಾಲ್ ಗ್ಲಿಮ್ಸ್ ಒಂದು. ಇವಾಗ ಇದ್ರ ಆದ್ಮೇಲೆ ಒಂದು ಟೈಮ್ ಲ್ಯಾಪ್ಸ್ ತೋರಿಸ್ತೀನಿ ನೋಡಿ. ಟೈಮ್ ಲ್ಯಾಪ್ಸ್ ಇದು ಎಲ್ಲಿಂದ ಅಂದರೆ ಹೊಸಳ್ಳಿಯಿಂದ ಟುವರ್ಡ್ಸ್ ಗೋರಿಪಾಳ್ಯ ಬ್ರಿಡ್ಜು ಅಂದರೆ ಎಂಡ್ಗೆ ಹೋಗೋಕ್ಕೆ. ಸುಮಾರು ಜನ ಲಾಸ್ಟ್ ಟೈಮ್ ಕೇಳಿದ್ರು, ಸರ್ ನೀವು ಯಾಕೆ ಗೋರಿಪಾಳ್ಯ ಸೈಡು ಎಂಟ್ರೆನ್ಸ್ ತೋರಿಸಿಲ್ಲ ಅಂದ್ಬಿಟ್ಟು. ನಾನು ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ನೀಟಾಗಿದೆ ಬ್ರಿಡ್ಜು, ಇದೇ ಥರ ಇರುತ್ತೆ ಅಂದ್ಬಿಟ್ಟು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಯಾವುದೇ ಥರ ಕಸ ಆಗದಿರೋ ಥರ ಫ್ಯೂಚರಲ್ಲೂ ಕೂಡ ಇದೇ ಥರ ನೀಟಾಗಿ ಮೇಂಟೈನ್ ಮಾಡ್ತಾರೆ ಅಂದ್ಬಿಟ್ಟು. ಫುಟ್ಪಾತ್ ಮಾತ್ರ ನೆಕ್ಸ್ಟ್ ಲೆವೆಲ್ ನೀಟಾಗಿ ಇಟ್ಟಿದ್ದಾರೆ. ಇವಾಗ ಯಾವ ಬ್ರಿಡ್ಜ್ ಅಂತ ನೀವು ಕೇಳಿದ್ರೆ ಗೋರಿಪಾಳ್ಯ ಬ್ರಿಡ್ಜ್. ನಾನು ಹಿಂದ್ಗಡೆ ಇರೋದು ಇಷ್ಟೇ ವರ್ಷ ವೇಟ್ ಮಾಡಿದಿರಂತೆ. ಎಲ್ಲಿ ಬರೋದಂದ್ರೆ ಇದು ಆ ಕಡೆ ಇರೋದು ಗೋಪಾಲನ್ ಅಪಾರ್ಟ್ಮೆಂಟ್, ಗೋಪಾಲನ್ ರೆಸಿಡೆನ್ಸಿ. ಅದ್ರ ಎದುರುಗಡೆ ಬರೋದು ಗೋಪಾಲನ್ ಅಪಾರ್ಟ್ಮೆಂಟ್ ಎದುರುಗಡೆ ಬರೋದು ಇದು ಗೋರಿಪಾಳ್ಯ ಬ್ರಿಡ್ಜ್. ನೀವು ನೋಡಬಹುದು ಇಲ್ಲಿ ಹೊಸದಾಗಿ ಕನಕ ಭವನ್ ಅಂತ ಓಪನ್ ಮಾಡಿದ್ದಾರೆ. ಇದು ಬಂದು ಟೆಲಿಕಾಂ ಲೇಔಟ್ ಅಂದ್ಬಿಟ್ಟು ಇಲ್ಲೇ ಇರೋದು. ಬನ್ನಿ ಆದಷ್ಟು ಮ್ಯಾಕ್ಸಿಮಮ್ ಎಲ್ಲರಿಗೂ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ, ಆಟೋ ಡ್ರೈವರ್ಸ್, ಕ್ಯಾಬ್ ಡ್ರೈವರ್ಸ್ಗೆ, ಪೈಪ್ ಲೈನ್ ರೋಡ್ ವಿಜಯನಗರ ಎಲ್ಲರಿಗೂ ಫಾರ್ವರ್ಡ್ ಮಾಡಿ. ಬನ್ನಿ, ಇವಾಗಿಂದ ಸ್ಮೂತ್ ಫ್ಲೋ ಇರುತ್ತೆ. ನೀವು ಅಕ್ಕಪಕ್ಕ ಗಲ್ಲಿಗೆ ಹೋಗ್ತಾ ಇದ್ದಿದ್ದು ಶಾರ್ಟ್ ಗಲ್ಲೀಸ್ಗಳಲ್ಲಿ ಸ್ಟಾಪ್ ಮಾಡಿ. ತುಂಬಾನೇ ತಲೆನೋವು, ಯಾವಾಗ್ಲೂ ಅಲ್ಲಿ ತಲೆ ಬಿಸಿ ಆಗುತ್ತೆ, ಆದಷ್ಟು ಟ್ರಾಫಿಕ್ ಆಗುತ್ತೆ. ನೀವು ನೋಡ್ತಾ ಇರೋದು ಇದು ಸಣ್ಣ ಪುಟ್ಟ ಕೆಲಸ ನಡೀತಾ ಇದೆ. ಏನಂದ್ರೆ ಆಕ್ಚುಲಿ ಕೇಬಲ್ ವೈರ್ಗಳೆಲ್ಲ ಬಂದಿರುತ್ತಲ್ಲ, ಆ ಬ್ರಿಡ್ಜಿಂದ ಆ ರೋಡಿಂದ ಇಲ್ಲಿವರೆಗೂ ಬರುತ್ತಲ್ಲ, ಏನ್ ಮಾಡ್ತಾರೆ ಇದು ವೈರ್ಗಳೆಲ್ಲ ಪೈಪ್ ಒಳಗಡೆ ಹಾಕ್ಬಿಟ್ಟು ಇದನ್ನ ಕಾಂಕ್ರೀಟ್ ಹಾಕ್ಬಿಟ್ಬಿಡ್ತಾರೆ. ಇಲ್ಲಾಂದ್ರೆ ಏನ್ ಮಾಡ್ತಾರೆ, ಆ ಕಡೆ ಈ ಕಡೆ ಹೋಗ್ತಾ ಇರೋರು ವಾಕ್ ಮಾಡಿದಾಗ ಏನಾದ್ರು ವೈರ್ ಕಟ್ ಮಾಡೋದು, ಎಲ್ಲ ಕಳ್ತನ ಮಾಡೋದು ಅಂದ್ಬಿಟ್ಟು ಸಣ್ಣ ಪುಟ್ಟ ನಡೀತಾ ಇದೆ. ಅಂದ್ರೆ ಇವು ನೋಡ್ಬೋದು, ಈ ಕಡೆ ಪೇಂಟಿಂಗ್ ಕೆಲಸ ನಡೀತಾ ಇದೆ, ಆ ಕಡೆ ಸ್ವಲ್ಪ ಸಿಮೆಂಟ್ ಕೆಲಸ. ಆದರೆ ನಿಮಗೆ ಯಾವುದೇ ಥರ ಗಾಡಿಗಳಿಗೆ ಹೋಗೋಕ್ಕೆ ತೊಂದರೆ ಆಗಲ್ಲ. ನೋಡ್ಬೋದು ಆಟೋಗಳೆಲ್ಲ ಬೈಕ್ ಸ್ಮೂತಾಗಿ ಓಡ್ತಾ ಇದೆ. ಲಾಸ್ಟ್ ಟೈಮ್ ಎಲ್ಲ ಏನು ಮಾಡಿದೆ ಅಂದರೆ ಹೈಟ್ಗೋಸ್ಕರ ಬಸ್ಸು ಆಮೇಲೆ ಲಾರಿ ಬರಬೇಡ್ದು ಅಂದ್ಬಿಟ್ಟು. ಯಾಕೆಂದರೆ ಲಾಸ್ಟ್ ಟೈಮು ಬ್ರಿಡ್ಜು ಕ್ರ್ಯಾಕ್ ಆಗಿತ್ತು, ಅದಕ್ಕೋಸ್ಕರ ಸ್ಟಾಪ್ ಮಾಡಿದ್ರು. ಬಟ್ ಇವಾಗ ನೀವು ಬಸ್ಸು, ಲಾರಿ ಎಲ್ಲ ವೆಯ್ಟು ಹೆವಿ ವೆಹಿಕಲ್ಸ್ ಎಲ್ಲ ಮೂವ್ ಮಾಡ್ಬೋದು. ಈ ಬ್ರಿಡ್ಜಲ್ಲಿ ಆ್ಯಕ್ಚುಲಿ ಬರ್ಬೋದು. ನೋಡ್ಬೋದು ಇವಾಗ ಸಣ್ಣ ಪುಟ್ಟ ಕೆಲಸ, ಅದೇ ಪೇಂಟ್ ನಡೀತಾಯಿತ್ತು, ಪೇಂಟ್ ಕೆಲಸ. ಬರೀ ಭಯಂಕರ ಬಿಸಿಲಿತ್ತು. ಈ ಬಿಸಿಲಲ್ಲಿ ಕೆಲಸ ಮಾಡ್ತಾ ಇರೋದು ಫಸ್ಟ್ ಆಫ್ ಆಲ್ ವರ್ಕರ್ಸ್ಗೆ ಥ್ಯಾಂಕ್ಸ್, ಆಮೇಲೆ ಹ್ಯಾಟ್ಸ್ ಆಫ್ ಹೇಳಬೇಕು. ಇನ್ನೇನಿಲ್ಲ, ನೀವೇನಾದರೂ ಈ ವಿಡಿಯೋ ನೋಡ್ತಾ ಇದ್ರೆ ಯೂಟ್ಯೂಬಲ್ಲಿ ಯೂಟಿಲೈಸ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ನೀವು ಮೊದಲೆಲ್ಲ ಸಣ್ಣ ಪುಟ್ಟ ರೋಡ್ಗೆ ಹೋಗ್ತಾ ಇದ್ರಿ, ತುಂಬಾ ಕೇವಸ್ ಇತ್ತು ಅಲ್ಲಿ. ಒಂದ್ಸಲ ಏನಾದರೂ ಟ್ರಾಫಿಕ್ ಆಗಿದ್ರೆ 30 minutes to 40 minutes ಸ್ಟಕ್ ಆಗ್ಬಿಡೋದು. ಇವಾಗ ಆ ಥರ ಏನಿಲ್ಲ, ಸ್ಮೂತು. ಇದು ತೋರಿಸೋದು ನಾನು ಟೈಮ್ ಲ್ಯಾಪ್ಸು. ಎಲ್ಲಿಂದ ಅಂದರೆ ಗೋರಿಪಾಳ್ಯ ಬ್ರಿಡ್ಜಿಂದ ಟುವರ್ಡ್ಸ್ ಪೈಪ್ ಲೈನ್ ರೋಡ್ ಓಡ್ತಾ ಇರೋದು. ಪೈಪ್ ಲೈನ್ ರೋಡ್ ಅಂದರೆ ಹೊಸಳ್ಳಿ ರೋಡು. ನಿಮ್ಗೇನಾದರೂ ಈ ವಿಡಿಯೋ ಹೆಲ್ಪ್ಫುಲ್ ಅನಿಸಿದ್ರೆ, ಇನ್ಫಾರ್ಮೇಟಿವ್ ಅನಿಸಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ. ಆಮೇಲೆ ಲೈಕ್ ಮಾಡಿ, ಆದಷ್ಟು ಮ್ಯಾಕ್ಸಿಮಮ್ ಫಾರ್ವರ್ಡ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.